ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಿತ್ರದುರ್ಗದಲ್ಲಿ ಪರಿಸರ ಸಂರಕ್ಷಣೆ ಕುರಿತಾಗಿ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗಿರುವ ಬೆಳವಣಿಗೆ ನಡೆದಿದೆ. ಸರ್ಕಾರಿ ವಿಜ್ಞಾನ ಕಾಲೇಜು ಹಾಗೂ ತೋಟಗಾರಿಕೆ ಇಲಾಖೆಯ ವ್ಯಾಪ್ತಿಯಲ್ಲಿರುವ ಮರಗಳ ಉಳಿವಿಗಾಗಿ ಏಪ್ರಿಲ್ 6ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ರೈನ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ರೈತ ಹೋರಾಟಗಾರ ಕಸವನಹಳ್ಳಿ ರಮೇಶ್ ತಿಳಿಸಿದ್ದಾರೆ. ಚಿತ್ರದುರ್ಗ ಪ್ರವಾಸಿ ಮಂದಿರದಲ್ಲಿ ವಿವಿಧ ಪರಿಸರ ಸಂಘಟನೆಗಳ ವತಿಯಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ವಿಜ್ಞಾನ ಕಾಲೇಜು ಸಮೀಪ ಸುಮಾರು 2.24 ಎಕರೆ ಪ್ರದೇಶದಲ್ಲಿ ಮಹಿಳಾ ಕಾಲೇಜು ನಿರ್ಮಾಣ ಹಾಗೂ ತೋಟಗಾರಿಕೆ ಇಲಾಖೆಯ 6 ಎಕರೆ ಪ್ರದೇಶದಲ್ಲಿ ಮರಗಳನ್ನು ಕಡಿದು ಜಿಲ್ಲಾಧಿಕಾರಿಗಳ ಕಚೇರಿ ನಿರ್ಮಾಣಕ್ಕೆ ಯೋಜನೆ ರೂಪಿಸಿರುವುದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಕಟ್ಟಡಗಳನ್ನು ಬೇರೆ ಸ್ಥಳಗಳಲ್ಲಿ ನಿರ್ಮಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿರುವ ಪರಿಸರವಾದಿಗಳು ಅಭಿವೃದ್ಧಿಯ ಹೆಸರಿನಲ್ಲಿ ಹಸಿರು ಸಂಪತ್ತನ್ನು ನಾಶ ಮಾಡುವುದನ್ನು ಖಂಡಿಸಿದ್ದಾರೆ. ಅಭಿವೃದ್ಧಿ ಎಂದರೆ ಬೆಳೆದಿರುವ ಮರಗಳನ್ನು ಕಡಿದು ಹಾಕುವುದೇನಾ ಎಂದು ಪ್ರಶ್ನಿಸಿದ ರಮೇಶ್, ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳೆದಿರುವ ಮರಗಳನ್ನು ಕಾಪಾಡುವ ಬದಲು ಅವುಗಳನ್ನು ಕಡಿದು ಹಾಕಲು ಅನುಮತಿ ನೀಡುತ್ತಿರುವುದು ದುಃಖಕರ ಸಂಗತಿ ಎಂದು ಹೇಳಿದ್ದಾರೆ. ಇನ್ನು ಉಳಿದಿರುವ ಸಸ್ಯ ಸಂಪತ್ತನ್ನು ಕಳೆದುಕೊಳ್ಳುವ ಅಪಾಯ ಎದುರಾಗಿದ್ದು ಪರಿಸರ ಪ್ರೇಮಿಗಳು ಎಚ್ಚರಿಕೆಯ ಗಂಟೆ ಮೊಳಗಿಸಿದ್ದಾರೆ. ಇದೀಗ ಎಲ್ಲರ ದೃಷ್ಟಿ ಏಪ್ರಿಲ್ 6ರಂದು ನಡೆಯಲಿರುವ ಪ್ರತಿಭಟನೆ ಮೇಲೆ ನೆಟ್ಟಿದೆ. ಅಧಿಕಾರಿ ಇರ್ಬೋದು, ಅರಣ್ಯಾಧಿಕಾರಿ, ನಾವು ಈ ನೆಲದ ನಾಗರಿಕರು. ನಾನು ಚಿತ್ರದುರ್ಗ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿಯಾಗಿ ಸುಮಾರು 5 ವರ್ಷ ವಿದ್ಯಾಭ್ಯಾಸ ಮಾಡಿದ್ರು, PUC ಮತ್ತು ಡಿಗ್ರಿಯನ್ನು ಮಾಡಿದ್ರು. ಮತ್ತು ಅವತ್ತಿನಿಂದ ಇವತ್ತಿನವರೆಗೂ ಈ ಬಾಂಧವ್ಯ ಇಟ್ಕೊಂಡಿರ್ತಕ್ಕಂಥ ಈ ನಗರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಯಾಕಂದ್ರೆ ಇವರು ಕೆಲಸಕ್ಕೆ ಬಂದಂತವರು ಅಭಿವೃದ್ಧಿ ಹೆಸರಿನಲ್ಲಿ ಮರಗಳ ಮಾರಣವನ್ನು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಮಾನವೀಯತೆಗೆ ಘನತೆ ತಕ್ಕಂತಲ್ಲ. ಯಾರಾದ್ರೂ ಒಬ್ಬ ರೈತ ಅವನೇನಾದ್ರೂ ಮನೆ ಕಟ್ಟೋದಕ್ಕೆ ಒಂದು ಹುಣಸೆ ಮರ, ಒಂದು ಬೇವಿನ ಮರ ಕಡಿದ್ರೆ ಅವನ ಮೇಲೆ ಕೇಸ್ ಹಾಕಿ ಜೈಲಿಗೆ ಹಾಕ್ತಾರೆ. ಇವರು ಅಧಿಕೃತವಾಗಿ ಸರ್ಕಾರದ ಇಲಾಖೆಗಳನ್ನ ಮತ್ತೆ ಕಾನೂನುಗಳನ್ನ ಬಳಸಿಕೊಂಡು ಸಾರ್ವಜನಿಕ ಜಾಗದಲ್ಲಿ ಜನರ ಅಹವಾಲುಗಳನ್ನೇ ಕೇಳಿದೆ. ಚಿತ್ರದಲ್ಲಿ 100 ಸಂಘ ಸಂಸ್ಥೆಗಳಿದಾವೆ. ಯಾರ ಅಹವಾಲುಗಳನ್ನು ಕೇಳಿದೆ, ಯಾರ ಅಭಿಪ್ರಾಯಗಳನ್ನು ಕೇಳಿದೆ, ಪರಿಸರಾಸಕ್ತರ ಒಪ್ಪಿಗೆಯನ್ನು ಪಡೆದಿದ್ದೇನೆ. ಇವರು ಬೇಕಾದಾಗ ಬಿಲ್ಡಿಂಗ್ ಕಟ್ಟೋದು ನೋಡಿ. ಇವತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಟ್ತೀನಿ ಅಂದ್ರು, ಇವಾಗ 50-60 ಕೋಟಿ ದುಡ್ಡು ವೇಸ್ಟ್ ಆಯ್ತು. ಮತ್ತೆ ಅದನ್ನ ಮೆಡಿಕಲ್ ಕಾಲೇಜ್ ಯಾರಪ್ಪನ ದುಡ್ಡು ಅಂತ ಇವರೆಲ್ಲ ಹಿಂಗ್ ಮಾಡ್ತಾರ. ಯಾವುದೇ ಒಂದು ಯೋಜನೆ ಅನುಮೋದನೆ ಆಗೋದಕ್ಕೆ ಮೊದಲು ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಬೇಕು. ಇದು ನಿಯಮ ಇದೆ ಸರ್ಕಾರದಲ್ಲಿ. ಆದ್ರೆ ಎಲ್ಲವನ್ನು ಗಾಳಿಗೆ ತೂರಿ ಯಾವನೋ ಒಬ್ಬ ರಾಜಕಾರಣಿ, ಯಾವನೊಬ್ಬ ಅಧಿಕಾರಿ ಹೇಳುವಂತ ಮಾತುಗಳನ್ನು ಕೇಳಿ ಅವರ ಕಚೇರಿಯಲ್ಲಿ ಕುಳಿತುಕೊಂಡು ತೀರ್ಮಾನಗಳು ತಿಳ್ಕೊ. ಸಾರ್ವಜನಿಕವಾಗಿ ನಿರ್ಮಾಣ ಆಗ್ಬೇಕಾದಂತ ಏನು ಸೈನ್ಸ್ ಕಾಲೇಜಿಗೆ ಭೂಷಣ ಅಂದ್ರೆ ಮುಂದ್ಗಡೆ ಇರ್ತಕ್ಕಂಥ ಮರಗಳು. ಆ ಮರಗಳನ್ನೇ ಕಳೆದ್ರೆ ಹಿಂದ್ಗಡೆ ಏನಿತ್ತು ಅಂತಕ್ಕಂಥದ್ದು ಬೆಂಗಳೂರಿಂದ ಬರ್ತಕ್ಕಂಥವ್ರು, ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು ಆ ಕಾಲೇಜನ್ನ ನೋಡಿದ್ರೆ ಒಂದ್ ರೀತಿ ಹೃದಯ ಸ್ಪರ್ಶಿ ಆಗ್ತದೆ. ಯಾಕೆ ನಾನು ಈ ಕಾಲೇಜಲ್ಲಿ ಓದಿದ್ದೆ, ಈ ಕಾಲೇಜಲ್ಲಿ ನನಗೆ ಓದಿದ್ರಿಂದ ಅನ್ನ ಸಿಕ್ಕಿದೆ, ಒಂದು ಉದ್ಯೋಗ ಸಿಕ್ಕಿದೆ, ನನಗೊಂದು ಬದುಕು ಸಿಕ್ಕಿದೆ, ನನ್ನ ಹೆಮ್ಮೆ ನನ್ನ ಸೈನ್ಸ್ ಕಾಲೇಜ್ ಅನ್ನುವಂತ ಒಂದು ಅನುಭವ ಎಲ್ಲ ನನ್ನ ಸ್ನೇಹಿತರಲ್ಲೂ ಇದೆ. ಅಂತ ಸಂದರ್ಭದಲ್ಲಿ ಇವರು ಹೇಳ್ದೆ ಕೇಳ್ದಲೇನೆ ಹಿಂದ್ಗಡೆ ಜಾಗ ಇದೆ, ಪಕ್ಕದಲ್ಲಿ ಜಾಗ ಇದೆ, ಬೇರೆ ಬೇರೆ ಕಡೆ ಮೊದಲೇ ಬಯಲುಸೀಮೆ ಮಸ್ತ್ ಜಾಗ ಇದಾವೆ, CA ಸೈಟ್ಗಳಿದಾವೆ, ಹೊಸ ಲೇಔಟ್ಗಳು ಮಾಡಿದ್ದಾರೆ ಬಹಳಷ್ಟು. ಅಲ್ಲೆಲ್ಲ ಮಾಡಲ್ದೆ ಏಕಾಏಕಿ ಬಂದು ಯಾರ ಅಭಿಪ್ರಾಯವನ್ನು ಕೊಡ್ತಾ ಇದೇನು ಕಿಂಗ್ ರೂಲ? ಇದು ಪ್ರಜಾಪ್ರಭುತ್ವದಲ್ಲಿ ಇದೇನ್ರಿ ನ್ಯಾಯ? ಇದನ್ನು ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. 6ನೇ ತಾರೀಕು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಯಾರು ಬರ್ಲಿ ಬಿಡ್ಲಿ ಚಿತ್ರದುರ್ಗ ನಾಗರಿಕರಿಗೆ ಎಲ್ಲರಿಗೂ ಆಹ್ವಾನ ಕೊಡ್ತೀವಿ. ಎಲ್ಲ ಸಂಘ ಸಂಸ್ಥೆಗಳಿಗೂ ವೆಲ್ಕಮ್ ಮಾಡ್ತೀವಿ. ಬನ್ನಿ, ಕೈ ಜೋಡಿಸಿ ಚಿತ್ರದುರ್ಗ ನಗರದ ಮರಗಿಡಗಳನ್ನು ಉಳಿಸಿ ಈ ಇಲ್ಲೊಂದು ಒಳ್ಳೆಯ ಪರಿಸರವನ್ನು ನಾವು ಬೆಳೆಸೋಣ. ಮುಂದಿನ ಪೀಳಿಗೆಗೆ ಏನ್ ಕೊಡ್ತೀವಿ ನಾವು? ಕಂಪ್ಯೂಟ್ರು, ಸೈಕಲ್ಲು, ಬೈಕು ಕೊಡಕ್ ಬರುತ್ತಾ? ಮರಗಿಡಗಳನ್ನು ಕೊಡಬೇಕು. ಮಕ್ಕಳಲ್ಲಿ ಚೈತನ್ಯ ಬರಬೇಕು, ಮಕ್ಕಳಲ್ಲಿ ಹೊಸ ಆಲೋಚನೆಗಳು ಹುಟ್ಟಬೇಕಂದ್ರೆ ಮರಗಿಡಗಳನ್ನ ತೋರಿಸ್ಬೇಕು. ಅಲ್ಲಿರ್ತಕ್ಕಂಥ ಅಕ್ಕಿ ಪಕ್ಷಿಗಳು, ಕೀಟಗಳು, ದುಂಬಿಗಳು ಅವುಗಳನ್ನ ಪರಿಚಯ ಮಾಡಿಸ್ಬೇಕು. ಅದನ್ನು ಬಿಟ್ಬಿಟ್ಟು ಇವರು ಕಟ್ಟಡ ಕಟ್ಟಿ ಏನ್ ಮಾಡ್ತಾರೆ? ಕಟ್ಟಡಗಳೆಲ್ಲ ಕಟ್ಟಿ ಮನುಷ್ಯತ್ವವೇ ಇಲ್ಲದ, ಜೀವವೇ ಇಲ್ಲದ ಕಟ್ಟಡಗಳಿಂದ ನೀನೇನ್ ಸಾಧನೆ ಮಾಡಕ್ಕಾಗ್ತೈತಿ? ಇವತ್ತು ನಿಮಗೆ ಗೊತ್ತಿದೆ ಸೈನ್ಸ್ ಕಾಲೇಜು ಎಷ್ಟು ಹಿರಿಯ ಚಿತ್ರದುರ್ಗ ಜಿಲ್ಲೆಗೆ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ನದಾನವಾಗಿದೆ, ವರದಾನವಾಗಿದೆ. ವಿದೇಶಗಳಲ್ಲಿರ್ತಾರೆ ಅಲ್ಲಿ ಓದಿರ್ತಕ್ಕಂಥವ್ರು ಎಲ್ಲರನ್ನು ಇವರು ಮರೆತು ಎಲ್ಲವನ್ನು ನಿರ್ನಾಮ ಮಾಡೋದಕ್ಕೆ ಈ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ರಾಜಕಾರಣಿಗಳು ಹೊರಟಿದ್ದಾರೆ. ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ, ಯಾವುದೇ ಜಾತಿ ಧರ್ಮಗಳು ಇಲ್ಲ. ನಮಗೆ ಚಿತ್ರದುರ್ಗದ ಏನು ತೋಟಗಾರಿಕೆ ಸಂಸ್ಥೆ ಆವರಣದ ಮತ್ತೆ ಸೈನ್ಸ್ ಕಾಲೇಜಿನ ಆವರಣದ ಗಿಡಗಳನ್ನು ಯಾವುದೇ ಕಾರಣಕ್ಕೆ ಕಡಿಯೋದಕ್ಕೆ ಬಿಡೋದಿಲ್ಲ. ಯಾವುದೇ ರೀತಿಯ ಹೋರಾಟಕ್ಕೆ, ತ್ಯಾಗಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ ಅಂತಂದೇಳಿ ಈ ಮುಖಾಂತರ ನನ್ನ ಪತ್ರಿಕಾ ಮಿತ್ರರಲ್ಲಿ ಮನವಿ ಮಾಡ್ತಾ ತಾವು ಸಹ ಇದನ್ನ